ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ. ಇವತ್ತಿನ ಲಾಗ್ ಬಂದು ಸಿಂಪಲ್ಲಾಗಿ ಹೀರೆಕಾಯಿ ರೆಸಿಪಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಾನು ತೊಳ್ಕೊಂಡು ಈ ಥರ ಸಿಪ್ಪೆನ ಮೇಲೆ ಇದು ಇರುತ್ತಲ್ಲ, ಅದು ಚುಪ್ ಥರ ಅದನ್ನೆಲ್ಲ ಕಟ್ ಮಾಡ್ಕೊಂಡು, ಅಂದರೆ ಅದನ್ನೆಲ್ಲ ನೀಟಾಗಿ ಒಂದು ಪೀಲರ್ ಇರುತ್ತಲ್ಲ ಅದರಿಂದ ಸಹಾಯದಿಂದ ತಕ್ಕೊಂಡು ಅದನ್ನು ಈ ಥರ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಚೌಕಾಗಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶೇಂಗಾ ಪುಡಿನ ತೊಗೊಂಡಿದ್ದೀನಿ. ಶೇಂಗಾ ಪುಡಿ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರೋದು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರಿಶಿನ ಪುಡಿ, ಗರಂ ಮಸಾಲ, ಮತ್ತು ಒಂದು ಸ್ವಲ್ಪ ಹುಣಸೆನ ನೆನೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ಇದನ್ನು ಫಸ್ಟ್ ನಾವೇನು ಮಾಡೋಣ, ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಏನು ಎಣ್ಣೆ ಅದನ್ನ ಹಾಕಕ್ಕೆ ಹೋಗ್ಬೇಡ್ರಿ. ಇವಾಗ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಆಮೇಲೆ ನಾನು ಎಣ್ಣೆ ಹಾಕೋತೀನಿ. ಅಂದರೆ ನಾವು ನೀರಾಗ ತೊಳ್ಕೊಂಡಿರ್ತೀವಲ್ಲ, ಸೊ ಆ ನೀರು ಬಿಟ್ಟ ಮೇಲೆ ಹಾಕ್ಬೇಕು ಎಣ್ಣೆ. ಇಲ್ಲಾಂದರೆ ಎಣ್ಣೆ ಸಿಡಿ ಹಾಕ್ಬಿಡುತ್ತೆ ಚಟಾಪಟ ಅಂತಂದು, ಕಣ್ಣಿಗೆ ನೀರು ಸಿಡಿದ್ರೆ ಕಷ್ಟ. ಹಂಗಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಈ ಥರ ಹೊಳಸ್ಕೊಳ್ಳಿ. ಹಿಂದ ಮುಂದೆ ಹೊಳಸ್ಕೊಂಡು ಸ್ವಲ್ಪ ನೀರಿನ ಅಂಶ ಬಿಟ್ಟೈತಿ ಅಂದಾಗ ನಾನು ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಇವಾಗ ಎಷ್ಟು ಬೇಕೋ ನೋಡಿ. ನೀವು ಜವಾರಿ ತೊಗೊಂಡ್ರೆ ಸ್ವಲ್ಪ ದಪ್ಪ ಇರ್ತಾವೆ, ಈ ಥರ ಹೈಬ್ರಿಡ್ ತೊಗೊಂಡ್ರೆ ಸಣ್ಣ ಇರುತ್ತೆ, ಮತ್ತು ಚಿಕ್ಕದಾಗಿರ್ತಾವೆ. ಅಂದರೆ ಸಣ್ಣ ಇರ್ತಾವೆ, ದಪ್ಪ ಇರಲ್ಲ. ಸೊ ಅದಕ್ಕೇನು ಎಣ್ಣೆ ಭಾಳ ಬೇಕಾಗಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನೀವು ಎಳ್ಳು ಹಾಕ್ಬೋದು, ಗುರೆಳ್ಳು ಹಾಕ್ತೀವಿ. ಗುರೆಳ್ಳು ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಎಲ್ರಿಗೂ ನಮ್ಮ ಕಡೆ ಅಂತೂ ಎಲ್ರಿಗೂ ಗೊತ್ತಿರುತ್ತೆ. ಗುರೆಳ್ಳು ಪುಡಿನೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಗುರೆಳ್ಳು ಪುಡಿನೂ ಸ್ವಲ್ಪ ಹುರ್ಕೊಂಡು ಮಿಕ್ಸರಿಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಗುರೆಳ್ಳು ಪುಡಿ ಇನ್ನೂ ಹಾಕಿಲ್ಲ, ಯಾಕಂದ್ರೆ ಇನ್ನೂ ಟೇಸ್ಟ್ ಮಾಡಿಲ್ಲ ಅದನ್ನು ಒಂದು ಸಾರಿನೂ ಗುರೆಳ್ಳು ಪುಡಿ ಹಾಕಿರೋದು. ಬಟ್ ನಮ್ಮಮ್ಮ ಗುರೆಳ್ಳು ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಮ್ಮಮ್ಮ ಹೇಳ್ಕೊಡುವಂಥ ರೆಸಿಪಿನೇ ನಾನು ಮಾಡ್ತಿರೋದು. ಸೊ ನೋಡ್ತಿರ್ಬೋದು, ಫೈನಲಾಗಿ ಈ ಥರ ಹುರ್ಕೋಬೇಕು ನಾವು. ಇವು ಕಣ್ಣು ಬರಬೇಕು. ಕಣ್ಣಂದ್ರೆ ಮೇಲೆ ಬ್ಲ್ಯಾಕ್ ಕಲರ್ ಆಗ್ಯವಲ್ಲ, ಆ ಬ್ಲ್ಯಾಕ್ ಕಲರ್ ಬರೋ ತನಕ ಹುರ್ಕೊಂಡು ಇದನ್ನು ಸ್ವಲ್ಪ ಕೆಳಗಡೆ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಸೊ ಆಫ್ ಮಾಡಿಕೊಂಡು ತಣ್ಣಗೆ ಹಾಕ್ಬಿಡೋಣ. ಇದು ತಣ್ಣಗಾಗುವಷ್ಟರಲ್ಲಿ ಮಸಾಲನ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವೆಲ್ಲ ತೊಗೊಂಡಿದ್ದೆಲ್ಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮತ್ತು ಅರಿಶಿನ ಪುಡಿ, ಉಪ್ಪು, ಅದಕ್ಕೊಂದು ಸ್ವಲ್ಪ ನಾನು ಇದನ್ನು ತೊಗೊಂಡಿದ್ದೆ ಶೇಂಗಾ ಪುಡಿನ. ಇವೆಲ್ಲನೂ ಚೆನ್ನಾಗಿ ಒಣದಿರೋದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಾರಿ ಚೆನ್ನಾಗಿ ಇದನ್ನು ಮಾಡಿ. ನಾನು ಶೇಂಗಾ ಪುಡಿನ ಕರೆಕ್ಟಾಗಿ, ಅಂದರೆ ಪೂರ ಸಣ್ಣಗೇ ಹಾಕ್ಕೊಂಡಿಲ್ಲ, ಸ್ವಲ್ಪ ಕೌಡ ದೊಡ್ಡ ಹಾಕ್ಕೊಂಡಿನಿ. ಅಂದರೆ ಬಾಯಿಗೆ ಸಿಗಬೇಕಲ್ಲ, ಸ್ವಲ್ಪ ಶೇಂಗಾ ಕಾಳು ಸಿಕ್ಕರೆ ಚಲೋ ಇರುತ್ತೆ ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಇದಕ್ಕೆ ಇವಾಗ ನಾನು ನೀರು ಹಾಕ್ಕೊಳ್ಳಲ್ಲ. ಹುಣಸೆಹಣ್ಣು ಹಾಕ್ಕೊಂಡು ನೆನೆ ಇಟ್ಟಿದ್ವಲ್ಲ ನಾವು, ಆ ಹುಣಸೆಹಣ್ಣಿನ ನೀರನ್ನ ಹಾಕ್ಕೋತಿದ್ದೀನಿ ನಾನು. ಸೊ ಹುಣಸೆಹಣ್ಣನ್ನ ಹಿಂಡ್ಕೊಂಡು ನೀರನ್ನ ಹಾಕ್ಕೋತಿದ್ದೀನಿ. ನೀವು ನೀರನ್ನ ಹಾಕಬೇಡಿ. ನೀರನ್ನ ಹಾಕೋದ್ರಿಂದ ಸರಿ ಬರಲ್ಲ, ಯಾಕಂದರೆ ಇದು ಸ್ವಲ್ಪ ಹುಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಂಬೆಹಣ್ಣಿನ ರಸ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ. ಸೊ ಅದೇ ಎಷ್ಟು ನೀರಿರುತ್ತೋ ಅದರಲ್ಲೇ ಮಿಕ್ಸ್ ಮಾಡಿ. ಸಪೋಸ್ ನಿಮಗೇನಾದರೂ ನೀರು ಕಡಿಮೆ ಅನಿಸ್ತು, ಇನ್ನೂ ಇದೆಲ್ಲ ಮಸಾಲೆ ಇನ್ನೂ ಬರೀ ಗಟ್ಟಿ, ಅಂದರೆ ಅಳಕ್ಕಾಗಲಿಲ್ಲ, ಲಿಕ್ವಿಡ್ ಥರ ಆಗಲಿಲ್ಲ ಅಂದರೆ, ಅದೇ ಹುಣಸೆಹಣ್ಣು ನಾವು ನೆನೆ ಇಟ್ಟಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಅದರಲ್ಲಿ ಕಿವುಚಿ ಅದನ್ನೇ ನೀರನ್ನ ಹಾಕಬೇಕು. ನೋಡಿ ಈ ಥರ ಆಗೈತೆ ನಂದು. ಇನ್ನೂ ನೀರು ಬೇಕು ಇದಕ್ಕೆ, ಹಾಗಾಗಿ ನಾನು ಸ್ವಲ್ಪ ಹುಣಸೆಹಣ್ಣಿಗೆ ನೀರು ಹಾಕೋತಿದ್ದೀನಿ. ನೀರು ಹಾಕ್ಕೊಂಡು ಅದನ್ನ ಸ್ವಲ್ಪ ಕಿವುಚಬೇಕು. ಸೊ ಫೈನಲಾಗಿ ಅದಕ್ಕೆ ಇರಬೇಕು. ಇವಾಗ ಇವು ಆರ್ಯಾವು, ಅಂದರೆ ನಾವು ಆರಕ್ಕೆ ಇಟ್ಟಿದ್ವಲ್ಲ, ಒಂದು ಸ್ವಲ್ಪ ತಣ್ಣಗೆ ಹಂಗೆ ಹಾಕಿದವು. ಈ ಕಟ್ ಮಾಡ್ಕೊಂಡಿದ್ದೆಲ್ಲ ಚೌಕಾಗ ಇದ್ರೊಳಗೆ ನಾವು ಮಸಾಲ ತುಂಬ್ಕೊಳ್ಳೋಣ. ಸೊ ನೋಡಿ ಈ ಥರ ಮಸಾಲ ತುಂಬಿಕೊಂಡೆ. ಇನ್ನು ಉಳಿದಿದ್ದನ್ನೆಲ್ಲ ತುಂಬ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಉಷ್ಟು ಮಸಾಲನ ಒತ್ತಿ ತುಂಬಿ, ಅಂದರೆ ಸ್ವಲ್ಪ ಚೆನ್ನಾಗಿ ಬರ್ತದೆ, ಫ್ರೈ ಆಯಿತು, ತಿನ್ನೋಕ್ಕಾಯ್ತು. ಸೊ ನಾನೆಲ್ಲನೂ ತುಂಬಿಟ್ಕೊಂಡಿದ್ದೀನಿ. ಇಟ್ಕೊಂಡು
ನಾವು ಯಾವ ಬಾಣಲಿ ತೊಗೊಂಡಿದ್ವಲ್ಲ ಫ್ರೈಗಂತ ಇದನ್ನು ಒಣದು ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಬಾಣಲಿಗೆ ಒಂದು ಸ್ವಲ್ಪ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಡಿಮೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅದೇ ಎಣ್ಣೆ ಉಳಿದಿತ್ತು ಅಂದರೆ ಅದೇ ಎಣ್ಣೆಲಿ ಬಿಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕಿವಾಗ ಸ್ವಲ್ಪ ಜೀರಿಗೆನ ಹಾಕ್ಕೊತಿದ್ದೀನಿ ನಾನು, ಮತ್ತು ಸಾಸಿವೆನ ಹಾಕ್ಕೊತಿದ್ದೀನಿ. ನೋಡಿ ಈ ಥರ ಹಾಕ್ಕೊಂಡ ತಕ್ಷಣ ಚಟಪಟ ಅಂತ ಸಿಡಿಬೇಕು. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ, ಅಂದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಸಿ ಇತ್ತಂದ್ರೆ ಕಾದಿರಲಿಲ್ಲ ಅಂದ್ರೆ ಇವು ಸ್ವಲ್ಪ ವಿಷ ಅನಿಸುತ್ತೆ ತಿನ್ನೋಕೆ. ಸ್ವಲ್ಪ ಕರಿಬೇವು, ಕಟ್ ಮಾಡಿರುವಂಥ ಒಂದು ಉಳ್ಳಾಗಡ್ಡಿನೂ ಕೂಡ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಉಳ್ಳಾಗಡ್ಡಿ ಎಲ್ಲ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇವಾಗ ನಾವು ಎಲ್ಲ ಮಸಾಲಾನ ಹೀರೆಕಾಯಿ ಒಳಗೆ ತುಂಬಿಟ್ಟಿದ್ವಲ್ಲ ಆ ಮಸಾಲನ ಡೈರೆಕ್ಟ್ ಇದ್ರೊಳಗೆ ಸುರಿಯೋಣ. ಅಂದರೆ ಎಣ್ಣೆ ಒಳಗೆ ಸುರಿದ್ರೆ ಸ್ವಲ್ಪ ಟೇಸ್ಟ್ ಅದೆಲ್ಲ ಮಸಾಲದ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೇಕು ಇಷ್ಟು ಚೆನ್ನಾಗಿತ್ತು, ನೋಡಿದ್ರೇ ಗ್ರೀನ್ ಎಲ್ಲ ಒಂಥರ ತಿನ್ನಬೇಕು ಅನಿಸುತ್ತೆ ಹಂಗೈತಿ. ನಾನು ಏನೇ ರೆಸಿಪಿ ಟ್ರೈ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅದೆಲ್ಲ ನಮ್ಮಮ್ಮ ಹೇಳ್ತಿರೋದು. ನನಗೆ ಸುಮ್ಮನೆ ಸಿಂಪಲ್ ಬರ್ತವೆ, ಇದೆಲ್ಲ ಹಾಕಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ನಮ್ಮಮ್ಮ ಕೊಡ್ತಾರೆ, ಹಂಗಾಗಿ ನಾನು ಮಾಡಿ ಹಾಕ್ತಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅವರು ಡಿಫ್ರೆಂಟಾಗಿ ಕಲೀಲಿ ಅನ್ನೋ ಒಂದು ಖುಷಿ ಅಷ್ಟೇ. ನಾನು ಇದನ್ನ ನೋಡಿ ಕಲಿತ್ನಿ ಅಂದರೆ ನಾನು ಮನೆಯೊಳಗೆ ಮಾಡ್ಬೋದು ಅಲ್ಲಿ ನಮ್ಮ ಹಸ್ಬೆಂಡ್ ಮನೆಯೊಳಗಂತ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಳ ಹೊತ್ತು ಹಂಗಿರುತ್ತೆ. ಸ್ವಲ್ಪ ಗ್ಯಾಸ್ನ ಕಡಿಮೆನೇ ಇಟ್ಟು, ಫ್ಲೇಮ್ ಕಡಿಮೆ ಇಟ್ಟು ಹುರ್ಕೊಡ್ರಿ, ಚಲೋ ಬರುತ್ತೆ. ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಕೊತಿದ್ದೀನಿ ನಾನು. ನೀರನ್ನ ನಾನು ಮಸಾಲ ಮಿಕ್ಸ್ ಮಾಡಿದ್ನಲ್ಲ, ಆ ಮಸಾಲ ಉಳಿದಿದ್ರೆ ಆ ಮಸಾಲ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಾಡಿರೋಂಥ ಮಸಾಲ ಇವಕ್ಕೆಲ್ಲಕ್ಕೂ ಕರೆಕ್ಟಾಗಿತ್ತು, ಮಸಾಲೆ ಏನು ಉಳಿದಿರಲಿಲ್ಲ. ಅದಕ್ಕೆ ಅದನ್ನು ತೊಳ್ಕೊಂಡು ಅದನ್ನೇ ನೀರನ್ನ ಹಾಕ್ಕೊತಿದ್ದೀನಿ ನಾನು. ಚೆನ್ನಾಗಿ ಇದು ಕುದಿ ಬರಬೇಕು. ಇದ್ರ ಮೇಲೆ ಒಂದು ಏನಾದರೂ ಮುಚ್ಚಿ ಕುದಿ ಬರಬೇಕು, ನೋಡ್ತಿರ್ಬೇಕು. ಕುದಿ ಒಂದು 5 ನಿಮಿಷ ಬಿಟ್ಟರೆ, ಯಾಕಂದ್ರೆ ನಾವು ಹೀರೆಕಾಯಿನ ಆಲ್ರೆಡಿ ಒಂದು ಸ್ವಲ್ಪ ಫ್ರೈ ಮಾಡಿರ್ತೀವಲ್ಲ, ಮೆತ್ತಗಾಗಿರುತ್ತೆ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಮೆತ್ತಗಾಗಕ್ಕೆ, ಒಂದು 2-3 ನಿಮಿಷದಲ್ಲೇ ಮೆತ್ತಗಾಗ್ಬಿಡುತ್ತೆ. ಈ ಥರ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸಾರಿ ಟೇಸ್ಟ್ನ ನೋಡಿ, ಏನಾದರೂ ಉಪ್ಪು ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನ ಹಾಕ್ಕೊಂಡು ಮೇಲೆ ಕೊತ್ತಂಬರಿನ ಹಾಕ್ಕೊಂಡ್ಬಿಡಿ. ಸಖತ್ತಾಗಿ ಹೀರೆಕಾಯಿ ಗೊಜ್ಜು ಅಥವಾ ಹೀರೆಕಾಯಿ ರೆಸಿಪಿ ರೆಡಿ ಆಯಿತು. ಒಂದು ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೀರೆಕಾಯಿ ಯಾವುದಾದ್ರೂ ನಾವು ತರಕಾರಿನ ತಂದಿರ್ತೀವಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಆಯಿತು, ಚಪಾತಿ ಜೊತೆ ಆಯಿತು, ಒಳ್ಳೆ ಕಾಂಬಿನೇಷನ್ನು. ಆಹಾ, ನೋಡ್ತಿರ್ಬೇಕು. ರುಚಿಕರವಾದ ಹೀರೆಕಾಯಿ ಪಲ್ಯ ರೆಡಿ ಸವಿಯಲು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.